ವೀಕ್ಷಕರೇ ನಮಸ್ಕಾರಗಳು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕು ಪಾಳಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಳಾದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಉದ್ಘಾಟನೆ ಪರ್ವಣಿ ವಿ. ಅಂತಾರಾಷ್ಟ್ರೀಯ ಬಾಲ ಯೋಗ ಪಟು ಶ್ರೀ ವಾಸುದೇವ್ ನಾಯ್ಕ್. ಮುಖ್ಯ ಅತಿಥಿಗಳು ಶ್ರೀ ಅಶೋಕ್ ಸಂಕ್ರಿಕೊಪ್ಪ. ಅತಿಥಿಗಳು ಶ್ರೀ ನಾಗರಾಜ್ ಕಾಮನಹಳ್ಳಿ, ಶ್ರೀ ಆನಂದ್ ಪಾಲೇಕರ್, ಶ್ರೀ ಕಸ್ತೂರಾ ಆಡೂರ್, ಶ್ರೀ ಮಂಜುನಾಥ್ ಅಂದೆಣ್ಣನವರ್, ಶ್ರೀ ನಾಗರಾಜ್ ಕುಂದಾಪುರ್ ಹಾಗೂ ಶಾಲಾ ಶಿಕ್ಷಕವೃಂದ ಹಾಗೂ ಎಲ್ಲಾ ಮುದ್ದು ಮಕ್ಕಳು, ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಸಮಸ್ತ ಊರ ನಾಗರಿಕರು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಮುಖ್ಯಾಂಶಗಳು: ಇಂದು ಕೊಡಸೆ ಗ್ರಾಮದಲ್ಲಿ ಅರಣ್ಯ ಇಲಾಖೆ ವತಿಯಿಂದ RKVR ಯೋಜನೆಯಡಿ ಆಯೋಜಿಸಲಾದ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಜನಮೆಚ್ಚಿದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಸರ್ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ತಾಯಿಯರಾದ ಶ್ರೀಮತಿ ಕಾವೇರಿ ಮಹಾಬಲೇಶ್ವರ ಹೆಬ್ಬಾರ್ ಅವರ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ನೀರನ್ನು ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಾರಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ವಿವಿಧ ತಳಿಯ ಸಸಿಗಳನ್ನು ವಿತರಿಸಿ ಪ್ರತಿಯೊಬ್ಬರು ತಮ್ಮ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಅದರ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತೆ ಮನವಿ ಮಾಡಲಾಯಿತು. ಪರಿಸರ ಸಂರಕ್ಷಣೆ ನಮ್ಮೆಲ್ಲವರ ಜವಾಬ್ದಾರಿಯಾಗಿದೆ. ಇಂದು ನೆಡುವ ಒಂದು ಗಿಡ ಮುಂದಿನ ಪೀಳಿಗೆಗೆ ಅಮೂಲ್ಯವಾದ ಕೊಡುಗೆಯಾಗಲಿದೆ. ಹಸಿರು ಪರಿಸರ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ ಎಂದು ಶಾಸಕರು ಮನವಿ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಊರ ಪ್ರಮುಖರು ಹಾಜರಿದ್ದರು. ಇಲ್ಲಿ ಕೂಡ ಮತ್ತೊಂದು ಉತ್ಕೃಷ್ಟ ಮಟ್ಟದ ಮತ್ತೊಂದು ತರಬೇತಿ ನಾವು ಫೌಂಡೇಶನ್ ಹಾಕಿ ಕೊಡ್ತೇವೆ. ಮೇಲ್ಮಟ್ಟದ ಒಂದು ವಿಶೇಷವಾದ ತರಬೇತಿಯನ್ನ ವಾಸುದೇವ ನಾಯ್ಕರು ಆ ಕುಟುಂಬ ಈ ಪಾಳ ಊರಿಗೆ ನೀಡಬೇಕಂತ ಕೇಳ್ಕೊಳ್ತಾನೆ. ಈಗ ಯೋಗದ ಕುರಿತಾಗಿ ಚಿಂತನೆಗೈಯುವ ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಅನೇಕ ದೇಶಗಳಿಗೆ ಯೋಗದ ಕುರಿತಾಗಿ ಹೋದಂತ ಕಳೆದ 16 ವರ್ಷಗಳ ಕಾಲ ಮಾನ್ಯ DDP ಅವರನ್ನ ಅವರಿಗೆ ವಿಶೇಷ ಜ್ಞಾನ ನೀಡಿದಂತ ವಿಶೇಷ ವ್ಯಕ್ತಿ, ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ವಾಸುದೇವ ನಾಯ್ಕರು. ಈಗಾಗಲೇ ನಮ್ಮ ಗುರುಗಳು ಕೇಳ್ತಿದ್ರು, ಸರ್ ಈ ಸಂದರ್ಭದಲ್ಲಿ ವಾಸುದೇವ ನಾಯ್ಕರನ್ನ ಸನ್ಮಾನಿಸಬೇಕೇಳಿ. ನಾನು ಅವ್ರಿಗೆ ಹೇಳ್ಕೊಂಡೆ, ನಿಜವಾಗಿ ಸನ್ಮಾನಿಸಬೇಕಾದಂತ ವ್ಯಕ್ತಿನೇ. ಆದ್ರೆ ನಮ್ಮ ಶಾಲೆಯಲ್ಲಿ ಕಳೆದ 34 ವರ್ಷಗಳಲ್ಲಿ ನಾನು ಬಂದ ಪದ್ಧತಿ ಒಂದಿದೆ. ಒಂದು ಸಾರಿ ಆ ಶಾಲೆಯಲ್ಲಿ ಸನ್ಮಾನ ಆದ್ರೆ ಮತ್ತೆ ಅದು ಪುನರ್ ಮಾಡುವುದಿಲ್ಲ ಅಂತ ಕಲ್ಪನೆ ಇಟ್ಕೊಳ್ಳುವುದರಿಂದ ನೀವು ಸನ್ಮಾನಿತರೇ ಅಂತ ಕೇಳ್ಕೊಳ್ತಾ ನೀವು ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು. ಇಡೀ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ಬೇಕಂತ ಕೇಳ್ಕೊಳ್ತಾ, ಮಕ್ಕಳೇ ದಯವಿಟ್ಟು ಕೇಳ್ಕೊಳ್ಳಿ, ಒಂದು ವಿಶೇಷವಾದಂತ ಯೋಗದ ಕುರಿತಾಗಿ ಚಿಂತನೆ ಶ್ರೀಯುತ ವಾಸುದೇವ್ ನಾಯ್ಕರವರಿಂದ. ವೇದಿಕೆ ಮೇಲಿರುವಂತಹ ಎಲ್ಲ ಯೋಗ ಬಂಧುಗಳೇ, ಕುಳಿತಿರುವಂತಹ ಎಲ್ಲ ನನ್ನ ಮುದ್ದು ಭವಿಷ್ಯದ ಯೋಗ ಪಟುಗಳೇ, ಇಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಪಾಳಾ ಗ್ರಾಮದಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ತುಂಬಾ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಬಹುಶಃ ನಾನು ಅಂದ್ಕೊಂಡಂತೆ ಇವತ್ತಿನ ಯೋಗ ದಿನಾಚರಣೆ ಯೋಗಾನುಯೋಗಿಗಳ ಒಂದು ಅನುಬಂಧದಿಂದ ನಡೀತಾ ಇದೆ. ಬಹುಶಃ ಯೋಗ ದಿನಾಚರಣೆಗಳನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಯೋಗ ದಿನಾಚರಣೆ ಈ ಶಾಲೆಯಲ್ಲಿ ಇಲ್ಲಿಯ ಮುಖ್ಯೋಪಾಧ್ಯಾಯರಾಗಿರುವಂತಹ ನಾರಾಯಣ್ ಶೆರಿಗಾರ್ ಸರ್ ಅವರ ಒಂದು ಆಗಮನದ ಯೋಗದಿಂದ ಹೊಸ ಒಂದು ಪಥದಲ್ಲಿ ನಡೀತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಒಂದು ಯೋಗ ದಿನಾಚರಣೆಯನ್ನ ಊರಿನ ಎಲ್ಲ ಯೋಗ ಪ್ರಿಯರಿಂದ, SDMCಯ ಒಂದು ಉತ್ಸುಕತೆಯಿಂದ, ಜೊತೆಗೆ ಈ ಶಾಲೆಯ ಮತ್ತು ಮಹಾತ್ಮಾಜಿ ಶಾಲೆಯ ಒಂದು ಸಹಯೋಗದಲ್ಲಿ
ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆದಿದೆ ಅಂತ ಅನ್ನುವಂಥದ್ದನ್ನು ಭಾವಿಸಿಕೊಂಡಿದ್ದೇನೆ. ಜೊತೆಗೆ ಇಂದಿನ ಯೋಗ ದಿನಾಚರಣೆ ಇಡೀ ಪಾಳಾ ಗ್ರಾಮದಲ್ಲಿ ಒಂದು ಹೊಸ ಹುಟ್ಟನ್ನು ಹಾಕ್ತದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕಾಣಲಿಕ್ಕಿದ್ದೇವೆ. ದೇಸಾಯಿ ಸರ್ ಅವರು ಕೂಡ ಮಾತನಾಡುವಾಗ ಒಂದು ಚಂದ ಮಾತನ್ನು ಹೇಳಿದ್ರು. ಅವರು ಇಂದಿನ ಕಾರ್ಯಕ್ರಮವನ್ನು ನನ್ನ ಭವಿಷ್ಯದಲ್ಲಿ ಅಥವಾ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ, ನಾನು ಭಾವುಕನಾಗಿದ್ದೇನೆ ಅಂತ. ಬಹುಶಃ ಮಾತು ಇವತ್ತಿನ ಎಲ್ಲ ಶಿಬಿರಾರ್ಥಿಗಳು, ಯೋಗ ಶಿಬಿರಾರ್ಥಿಗಳಲ್ಲಿ ಹೊಸ ಆಯಾಮವನ್ನ, ಹೊಸ ಹುಟ್ಟನ್ನ ತೋರಿಸ್ತದೆ. ಯಾಕಂದ್ರೆ ಅವರು ಬಹಳಷ್ಟು ಭವಿಷ್ಯವನ್ನ, ದಿನವನ್ನ ಕಂಡವರು, ಬದುಕಿದವರು. ಆದ್ರೆ ಈಗ ಅವರು ತಾನು ನೋಡ್ತಾ ಇದ್ದೇನೆ ಅಂತಂದ್ರೆ ಇಲ್ಲಿ ಹೊಸ ಪಾಳಾ ಗ್ರಾಮದಲ್ಲಿ ಒಂದು ಹೊಸ ಯುಗ ಶಕೆ ಪ್ರಾರಂಭವಾಗಿದೆ. ದಿನಾಲೂ ಕೂಡ ಇಲ್ಲಿಯ ಮುಖ್ಯ ಶಿಕ್ಷಕರು ಸುಮಾರು 60 ಮಕ್ಕಳನ್ನ ಇಟ್ಟುಕೊಂಡು ಬೆಳಿಗ್ಗೆ ಯೋಗ ತರಗತಿಯನ್ನು ಆರಂಭಿಸ್ತಾ ಹೊಸ ಒಂದು ಯೋಗ ಪ್ರಪಂಚವನ್ನು ಸೃಷ್ಟಿಸಿದ್ದಾರೆ. ಹಾಗಾಗಿ ಇಂದಿನ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅವರು ಕರೆದುಕೊಂಡಾಗ ಖಂಡಿತ ನನ್ನ ಕುಟುಂಬ ನಿಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು ಸಹಕರಿಸ್ತೇವೆ. ಯೋಗ ಬೆಳಿಬೇಕು, ಯೋಗ ನಮ್ಮ ಮಕ್ಕಳಲ್ಲಿ ಆರೋಗ್ಯವನ್ನು ವೃದ್ಧಿಸಬೇಕು ಅನ್ನೋ ಕಾರಣಕ್ಕಾಗಿ ಒಪ್ಕೊಂಡಿದ್ದೇನೆ. ಜೊತೆಗೆ ಇಂದಿನ ಒಂದು ಕಾರ್ಯಕ್ರಮ ತುಂಬಾ ವಿಶೇಷಪೂರ್ಣ. ಯಾಕಂತಂದ್ರೆ ಯೋಗ ಅನ್ನೋದು ಒಂದು ದಿವಸ ಮಾಡೋದಲ್ಲ. ಅದು ಇವತ್ತು ನನ್ನ ಮಗಳು ನಿಮ್ಮ ಮುಂದೆ ಯೋಗವನ್ನ ಪ್ರದರ್ಶನ ಮಾಡಿ ಚಪ್ಪಾಳೆ ಕಟ್ಟಿಸಿಕೊಂಡಿದ್ದಾಳೆ ಅಂದ್ರೆ ಅದರ ಹಿಂದೆ ನಿರಂತರ ಪ್ರಯತ್ನ ಇದೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಸರ್ ಹೇಳಿದ್ರು. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತ ಅವಕಾಶ 2 ಸಲ ಬಂದಿತ್ತು. ನಾವು ಪ್ರಕ್ಷುಬ್ಧ ಒಂದು ಯುದ್ಧದ ಒಂದು ಪ್ರಕ್ಷುಬ್ಧ ಸ್ಥಿತಿ ಇರುವುದರಿಂದ ನಾವು ಅದನ್ನು ಸ್ವಲ್ಪ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲ ಅಂತಂದ್ರೆ ಈಗಾಗಲೇ ದುಬೈನಲ್ಲಿ ನಾವು ಇಡೀ ಕುಟುಂಬ ಯೋಗದಿಂದ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇತ್ತು. ತುಂಬಾ ಸಂತೋಷ ಪಡುವ ಕ್ಷಣವಾಗಿತ್ತು. ಅದು ಮುಂದೆ ಬರಬಹುದು, ಬರ್ತಂತ ಭಾವಿಸಿದ್ದೇವೆ. ಹಾಗಾಗಿ ಇಂದಿನ ಒಂದು ಕಾರ್ಯಕ್ರಮ ನರೇಂದ್ರ ಮೋದಿಯವರ ಜಗತ್ತಿಗೆ ಕೊಟ್ಟಂತ ಒಂದು ಹೊಸ ಚಿಂತನೆ. 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಪರಿಚಯಿಸಬೇಕು ಅನ್ನುವಂತ ಸಾರಿದಂತ ಮೊಟ್ಟ ಮೊದಲ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿಯವರು 2014ರಲ್ಲಿ ಸಾಮಾನ್ಯ ಸಭೆಯಲ್ಲಿ ಹೇಳಿದರು. ಹೇಳಿ ಅಷ್ಟೇ ಬಂದ್ರು, ಅದು ಮುಂದೆ ಅನುಷ್ಠಾನಕ್ಕೆ ಬಂದಿದ್ದು 2015ರಿಂದ. ಇವತ್ತು ವಿಶ್ವದ 199 ರಾಷ್ಟ್ರಗಳಲ್ಲಿ 190 ರಾಷ್ಟ್ರಗಳು ಇವತ್ತು ಯೋಗ ದಿನಾಚರಣೆಯನ್ನ ಸ್ವ ಆಸಕ್ತಿಯಿಂದ ತಾವು ಆಚರಿಸ್ತೇವೆ ಅಂತ ಎಲ್ಲಾ ರಾಷ್ಟ್ರಗಳು ಆಚರಿಸ್ತಾ ಇದ್ದಾವೆ. ಅದು ನಮ್ಮ ಭಾರತದ ಸಂಸ್ಕೃತಿಯ ಒಂದು ಹೆಮ್ಮೆಯ ಪ್ರತೀಕ ಅಂತ ನಾವೆಲ್ಲ ಭಾವಿಸಬೇಕು. ಜೊತೆಗೆ ಯೋಗ ಅನ್ನೋದು ಕೇವಲ ದೇಹಕ್ಕೆ ಅಲ್ಲ, ಇದು ನಾವೆಲ್ಲ ತಿಳ್ಕೊಳ್ಬೇಕಾದದ್ದು. ಯಾವ ವ್ಯಕ್ತಿ ಅಥವಾ ಯಾವ ಒಬ್ಬ ವಿದ್ಯಾರ್ಥಿ ಯಾರು ದಿನಾಲು ಸಂತೋಷವಾಗಿರಬೇಕು, ಹಸನ್ಮುಖಿಯಾಗಿರಬೇಕು, ಆ ಮನಸ್ಸಿನಿಂದ, ಆರೋಗ್ಯದಿಂದ ಮತ್ತು ಮಾತಿನಿಂದ ಸಂತೋಷಿತವಾಗಿ ನಿಯಂತ್ರಣವಿರಬೇಕು, ಅವನು ನಿಜವಾದ ಯೋಗಿ. ನೀವು ಯಾವುದೇ ಯೋಗ ಪಟುವನ್ನು ನೋಡಿ, ಯೋಗಿಯನ್ನು ನೋಡಿ, ಅವರು ಸದಾ ಹಸನ್ಮುಖಿಯಾಗಿರ್ತಾರೆ. ಹಾಗಾಗಿ ಯೋಗವನ್ನು ನಾವು ನಮ್ಮ ಜೀವನಕ್ಕಾಗಿ ಮಾಡ್ಕೊಳ್ಬೇಕು, ನನ್ನ ದೈನಂದಿನ ಜೀವನ ಕ್ರಮಕ್ಕಾಗಿ ಮಾಡ್ಕೊಳ್ಬೇಕು. ಅದು ಒಂದು ಆಚರಣೆಯಾಗಿ ಇರಬಾರದು ಅನ್ನುವಂಥ ಉದ್ದೇಶದಿಂದ ಈ ಆಚರಣೆ ಮಾಡಿದ್ದೇವೆ. ಅದು ತುಂಬಾ ಸಾರ್ಥಕವಾಗಿದೆ. ಹಾಗಾಗಿ ಇಂದಿನ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ನಡೆದಿದೆ. ಈಗಾಗಲೇ ನಾನು, ನನ್ನ ಮಗಳು ಮತ್ತು ನಮ್ಮ ಮನೆಯವರು ರಾಷ್ಟ್ರ ಮಟ್ಟದ ಹಲವಾರು ಸ್ಪರ್ಧೆ, ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಬಹುಶಃ ಮುಂದೊಂದು ದಿನ ಪಾಳಾ ಗ್ರಾಮದ ಮಕ್ಕಳು ಕೂಡ ರಾಷ್ಟ್ರ ಮಟ್ಟಕ್ಕೆ ಖಂಡಿತ ಹೋಗ್ತಾರೆ ಅನ್ನುವಂಥ ಒಂದು ಆಲೋಚನೆ ಅಥವಾ ಖಂಡಿತ ಇವತ್ತು ನೀವು ಸಾಥಪಡಿಸಿದ್ದೀರಿ. ಅದಕ್ಕೆ ಕಾರಣೀಭೂತರಾಗಿರುವಂತ ನಮ್ಮ ಯೋಗ ಗುರುಗಳೇ ಅವರು ಮತ್ತು ನನ್ನ ಆತ್ಮೀಯರು ಶೇರುಗಾರ್ ಸರ್ ಅನ್ನ ತುಂಬಾ ನಾನು ಅಭಿಮಾನದಿಂದ ಅವರನ್ನ ಅಭಿನಂದಿಸ್ತಾ ಇದ್ದೀನಿ ಸಂದರ್ಭದಲ್ಲಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿದಂತಹ ಇಂದಿನ ಒಂದು ಯೋಗ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತ SDMCಯನ್ನ, ಊರಿನವರನ್ನ, ಈ ಶಾಲೆ ಮುಖ್ಯಾಧ್ಯಾಪಕರನ್ನ, ಶಿಕ್ಷಕರನ್ನ ಮತ್ತು ಮಹಾತ್ಮಾಜಿ ಶಾಲೆಯ ಮುಖ್ಯಾಧ್ಯಾಪಕರು, ಶಿಕ್ಷಕರು,
ಈ ಒಂದು ಸುಂದರ ದಿನಕ್ಕೆ ಕಾರಣೀಭೂತರಂತ ಸಮಸ್ತರನ್ನ ನನ್ನ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ಮಾನ್ಯ ಶಿಕ್ಷಣಾಧಿಕಾರಿಗಳ ಪರವಾಗಿ ಮಾನ್ಯ ಉಪನಿರ್ದೇಶಕರ ಕಚೇರಿ ಪರವಾಗಿ ಅನಂತ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಅತಿ ಮುಖ್ಯವಾದ ಒಂದು ವಿಚಾರವನ್ನ ಕೊನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಇಲ್ಲಿ ಹಿರಿಯರು ಕೂಡ ಹೇಳಿದ್ರು, ಚೇದುಗಾರ್ ಸರ್ ಕೂಡ ಹೇಳಿದ್ರು, ಇಲ್ಲಿ ದಿನಾಲೂ ಬಾಲ ಯೋಗ ಕೇಂದ್ರ ಅಥವಾ ಆರಂಭ ಆಗಿ ನಡೀತಾ ಇದೆ. ಜೊತೆಗೆ ಹಿರಿಯರಿಗೆ ಒಂದು ಆರೋಗ್ಯಯುತವಾದಂತ ಯೋಗ ತರಬೇತಿ ಆರಂಭ ಆಗಬೇಕು ಅಂತೇಳಿ ಹಿರಿಯರು ಕೇಳ್ಕೊಂಡಿದ್ದಾರೆ. ನಾರಾಯಣ್ ಸರ್ ಕೂಡ ಜೊತೆಗೂ ಹೇಳಿದ್ದಾರೆ. ನಾನು ಕೂಡ ಹೇಳ್ತೇನೆ, ನನ್ನ ಕುಟುಂಬ ಇಲ್ಲಿ ಆರೋಗ್ಯಯುತವಾಗಿ ಹಿರಿಯರಿಗೂ ಕೂಡ ತರಬೇತಿಯನ್ನು ಆರಂಭಿಸಿದಲ್ಲಿ ನನ್ನ ಕುಟುಂಬ ಸಂಪೂರ್ಣವಾಗಿ ತೊಡಗಿಸಿಕೊಳ್ತದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕಂದ್ರೆ ಈಗಾಗಲೇ ನಮ್ಮ ಮನೆಯವರು ಕೂಡ ಯೋಗದಲ್ಲಿ ಬೇರೆ ಬೇರೆ ಕಡೆ ತರಬೇತಿಯಲ್ಲಿ ಆರೋಗ್ಯಕರ ತರಬೇತಿಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಯೋಗ ಅಂತಂದ್ರೆ ಆಸನಗಳಷ್ಟೇ ಅಲ್ಲ, ಅಲ್ಲಿ ಅನೇಕ ಮುದ್ರೆಗಳು ಇದ್ದಾವೆ. ಯೋಗಕ್ಕೆ ಸಂಬಂಧಪಟ್ಟಂತ ಮುದ್ರೆಗಳು ಕೂಡ ಇವತ್ತು ನಿರೋಗಿಯಾಗಲಿಕ್ಕೆ ಅವಕಾಶ ಇದೆ. ಇನ್ನೂ ಒಂದು ನಿಮಗೆ ಆಶ್ಚರ್ಯಕರವಾದಂತ ಸತ್ಯಾಂಶ ಹೇಳಬೇಕಂದ್ರೆ, ಯೋಗದಲ್ಲಿ ನನ್ನ ಕುಟುಂಬ ಇಡೀ ವರ್ಷದಲ್ಲಿ ಆಸ್ಪತ್ರೆಗಾಗಿ ಹಣವನ್ನೇ ಖರ್ಚು ಮಾಡ್ತಾ ಇಲ್ಲ. ನಾವೆಲ್ಲರೂ ತುಂಬಾ ಆರೋಗ್ಯವಾಗಿದ್ದೇವೆ. ಜೊತೆಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ, ನಾ ಇನ್ನೂವರೆಗೆ ಒಂದು ನೆಗಡಿ ಜ್ವರಕ್ಕೂ ಕೂಡ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಹಾಗಾಗಿ ಆರೋಗ್ಯಕ್ಕಾಗಿ ನಾವು ಯೋಗವನ್ನು ಮಾಡಬೇಕು. ಆಮೇಲೆ ಪ್ರಶಸ್ತಿಗಳು ಮೆಡಲ್ಸ್ಗಳು ಬರ್ತವೆ, ಅದು ಕಾಮನ್. ಹಾಗೆ ಆರೋಗ್ಯಕರವಾಗಿ ಮಾಡುವ ಅಂತ ಹೇಳ್ತಾ, ಇನ್ನೂ ಒಂದು ನನ್ನ ಒಂದು ಅನಿಸಿಕೆ ಅಂತಂದ್ರೆ, ಶಿರುಗಾರ್ ಸರ್ ಅವರ ಒಂದು ಇಲ್ಲಿ ಉಪಸ್ಥಿತಿಯಲ್ಲಿ ನಾಯಕತ್ವದಲ್ಲಿ ತುಂಬಾ ಚೆನ್ನಾಗಿ ಯೋಗ ನಡೀತಾ ಇದೆ. ಜೊತೆಗೆ ನನ್ನ ಜೊತೆಗೆ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಕೂಡ ಇದ್ದಾರೆ. ಹಾಗೆಯೇ CRP ಸರ್ ಕೂಡ ಆತ್ಮೀಯರಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಪಾಳಾ ಗ್ರಾಮದಲ್ಲಿ ತಾಲೂಕಾ ಮಟ್ಟದ ಒಂದು ಯೋಗ ಸ್ಪರ್ಧೆಯನ್ನ ಖಂಡಿತವಾಗಿ ನಡೆಸಬೇಕು ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆ ಆಶಯ ನೆರವೇರಲಿಕ್ಕೆ ನನ್ನ ಕುಟುಂಬ ಸದಾ ಅದರ ಹಿಂದಿರ್ತದೆ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸ್ತಾ, ಅದಕ್ಕೆ ಕೈ ಜೋಡಿಸಿ ಪಾಳಾ ಗ್ರಾಮದಲ್ಲಿ ಹೊಸ ಒಂದು ಯೋಗದ ಅಲೆ ಆರಂಭ ಆಗಿದೆ. ಅದು ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಹರಡಲಿ ಅಂತ ಹೇಳ್ತಾ, ಸದಾ ನಿಮ್ಮೊಂದಿಗೆ ನಾನಿದ್ದೇನೆ ಅಂತ ಹೇಳ್ತಾ, ಎಲ್ಲರೂ ಆನಂದಪೂರ್ಣವಾಗಿ ಆರೋಗ್ಯಪೂರ್ಣವಾಗಿ ಹಸನ್ಮುಖವಾಗಿ ಯೋಗಗಳಾಗಿ ಜೀವನ ಸಾಗಿಸಿ ಅಂತ ಹೇಳ್ತಾ, ಈ ಊರಿನ ಸಮಸ್ತರಿಗೂ ಯೋಗ ಆರೋಗ್ಯವನ್ನ ನೀಡಿ ಆ ಭಗವಂತ ಶುಭವನ್ನ ತರಲಿ ಅಂತ ಹೇಳ್ತಾ ನಮಸ್ಕರಿಸ್ತಾ ಇದ್ದೇನೆ. ಧನ್ಯವಾದಗಳು. ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, KJ ನ್ಯೂಸ್. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್